ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ರೌಪದಿಯು 5 ಜನ ಪಾಂಡವರ ಪತ್ನಿಯಾದ ಮೇಲೆ ಕೌರವರು ಪಾಂಡವರಿಗೆ ಹಸ್ತಿನಾಪುರದಲ್ಲಿ ಅರ್ಧ ರಾಜ್ಯವನ್ನು ಕೊಡುತ್ತಾರೆ. ಪಾಂಡವರು ಆ ರಾಜ್ಯವನ್ನು ಸುಂದರ ನಗರವನ್ನಾಗಿ ಮಾಡಿ ಇಂದ್ರಪ್ರಸ್ಥ ನಿರ್ಮಿಸುತ್ತಾರೆ. ಯುಧಿಷ್ಠಿರ ರಾಜನಾಗಿ ರಾಜ್ಯವನ್ನು ಬಹಳ ಸಮೃದ್ಧವಾಗಿಸುತ್ತಾನೆ. ಇದನ್ನು ನೋಡಿ ಈರ್ಷೆಯಿಂದ ದುರ್ಯೋಧನನು ತನ್ನ ಮಾವನಾದ ಶಕುನಿಯ ಜೊತೆ ಸೇರಿ ಯೋಜನೆ ಮಾಡುತ್ತಾನೆ. ಪಾಂಡವರನ್ನು ಜೂಟಾಟಕ್ಕೆ ಕರೆದು ಮೋಸದಿಂದ ಯುಧಿಷ್ಠಿರನನ್ನು ಆಟದಲ್ಲಿ ಸೋಲಿಸಿದನು. ಯುಧಿಷ್ಠಿರನು ರಾಜ್ಯ, ಹಣ, ಸಹೋದರ ಮತ್ತು ತನ್ನನ್ನು ತಾನೇ ಪಣಕ್ಕಿಡುತ್ತಾನೆ. ಕೊನೆಗೆ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಎಲ್ಲವನ್ನೂ ಕಳೆದುಕೊಂಡನು. ದುಶ್ಯಾಸನನು ದ್ರೌಪದಿಯನ್ನು ಸಭೆಗೆ ಎಳೆದು ತಂದು ಅವಳ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮರು ದ್ರೌಪದಿಯನ್ನು ರಕ್ಷಿಸುತ್ತಾರೆ. ಸೀರೆ ಅನಂತವಾಗಿ ಬೆಳೆದು ದ್ರೌಪದಿಗೆ ರಕ್ಷಣೆ ಸಿಗುತ್ತದೆ. ಈ ಘಟನೆಯ ನಂತರ ಪಾಂಡವರು ಆಟದಲ್ಲಿ ಸೋಲನುಭವಿಸಿದ ಕಾರಣ 12 ವರ್ಷಗಳ ಕಾಲ ವನವಾಸ ಹೋಗಬೇಕಾಯಿತು ಹಾಗೂ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಬೇಕಾಗುತ್ತದೆ. ಪಾಂಡವರು ಎಲ್ಲವನ್ನೂ ಕಳೆದುಕೊಂಡರು, ವನವಾಸಕ್ಕೆ ಹೋದರು. ಪಾಂಡವರು ಕಾಡಿನಲ್ಲಿ 12 ವರ್ಷ ಬದುಕಿದರು, ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಧರ್ಮವನ್ನು ಬಿಡಲಿಲ್ಲ. ಈ ಸಮಯದಲ್ಲಿ ಅರ್ಜುನ ತಪಸ್ಸು ಮಾಡಿ ದೇವರಿಂದ ಶಸ್ತ್ರಾಸ್ತ್ರಗಳನ್ನು ಪಡೆದನು. ಭೀಮನು ರಾಕ್ಷಸರನ್ನು ಸೋಲಿಸಿದನು. 12 ವರ್ಷಗಳ ನಂತರ 1 ವರ್ಷ ಯಾರಿಗೂ ತಿಳಿಯದಂತೆ ಬದುಕಬೇಕು. ಇದು ಅಜ್ಞಾತವಾಸ ಎಂದು ಕರೆಯುತ್ತಾರೆ. ಅರ್ಜುನ ನೃತ್ಯ ಗುರುವಾಗಿ ಹೋಗುತ್ತಾನೆ. ಭೀಮನು ಅಡುಗೆಗಾರನಾಗಿ ಜೀವನ ನಡೆಸುತ್ತಾನೆ. ಯುಧಿಷ್ಠಿರನು ಸಲಹೆಗಾರನಾಗುತ್ತಾನೆ. ಯಾರಿಗೂ ಗೊತ್ತಾಗದೆ ಅವರು ಯಶಸ್ವಿಯಾಗಿ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದರು. ವನವಾಸದ ನಂತರ ಪಾಂಡವರು ತಮ್ಮ ರಾಜ್ಯವನ್ನು ಕೇಳಲು ಮುಂದಾದರು. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ತಾನೇ ಪಾಂಡವರ ಕಡೆಯಿಂದ ಶಾಂತಿಗಾಗಿ ಹಸ್ತಿನಾಪುರಕ್ಕೆ ಹೋಗಿ ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡಿ ಎಂದು ಕೇಳಿದರು. ಆದರೆ ದುರ್ಯೋಧನ ಒಪ್ಪಲಿಲ್ಲ. ಸೊಕ್ಕಿನಿಂದ ಸೂಜಿಯ ತುದಿಯಷ್ಟೂ ಜಾಗವನ್ನು ಕೊಡುವುದಿಲ್ಲ ಎಂದು ತಿರಸ್ಕರಿಸುತ್ತಾನೆ. ಇದರಿಂದ ಶ್ರೀಕೃಷ್ಣ ಪರಮಾತ್ಮರಿಗೆ ಕೋಪ ಬರುತ್ತದೆ. ಯುದ್ಧ ಮಾಡುವುದು ಅನಿವಾರ್ಯವಾಗುತ್ತದೆ. ಪಾಂಡವರು ಮತ್ತು ಕೌರವರು ಸೈನ್ಯವನ್ನು ಸಂಗ್ರಹಿಸಿದರು. ದೊಡ್ಡ ದೊಡ್ಡ ಯೋಧರು ಸೇರಿಕೊಂಡರು. ಪಾಂಡವರ ಪರ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇರುತ್ತಾರೆ. ಕೌರವರ ಪರ ಭೀಷ್ಮ, ದ್ರೋಣ ಹಾಗೂ ಕರ್ಣರು ಇರುತ್ತಾರೆ. ಯುದ್ಧದ ಮುನ್ನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಹಾಗೂ ಕೌರವರ ಮುಂದೆ 2 ಆಯ್ಕೆಯನ್ನು ಇಡುತ್ತಾರೆ. ನನ್ನ ಸೇನೆ ಒಂದು ಕಡೆ ಹಾಗೂ ನಾನು ಒಂದು ಕಡೆ. ಆದರೆ ನಾನು ಯಾರ ಕಡೆ ಇರುತ್ತೇನೋ ಅವರ ಕಡೆಗೆ ನಾನು ಆಯುಧವನ್ನು ಎತ್ತುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಆರಿಸಿಕೊಳ್ಳುತ್ತಾನೆ. ದುರ್ಯೋಧನನು ಸೇನೆಯನ್ನು ಆರಿಸಿಕೊಳ್ಳುತ್ತಾನೆ. ಪಾಂಡವರು ಮತ್ತು ಕೌರವರು ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ನಿಲ್ಲುತ್ತಾರೆ. 18 ದಿನಗಳ ಕಾಲ ಭೀಕರ ಯುದ್ಧ ನಡೆಯುತ್ತದೆ. 2 ಪಕ್ಷದಲ್ಲಿ ಮಹಾಯೋಧರು ಇದ್ದರು. ಪಾಂಡವರು, ಕೌರವರು, ಭೀಷ್ಮ, ದ್ರೋಣಾಚಾರ್ಯ, ಕರ್ಣ, ಅರ್ಜುನರಂತಹ ದೊಡ್ಡ ದೊಡ್ಡ ಯೋಧರು ಈ ಯುದ್ಧದಲ್ಲಿ ಭಾಗಿಯಾಗಿದ್ದರು. ಯುದ್ಧ ಆರಂಭವಾಗುವ ಮುನ್ನ ಅರ್ಜುನನು ತನ್ನ ಸಂಬಂಧಿಕರನ್ನು ನೋಡಿ ದುಃಖಗೊಂಡು ನಾನು ನನ್ನವರನ್ನು ಹೇಗೆ ವಧಿಸಲಿ ಎಂದು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಉಪದೇಶ ನೀಡುತ್ತಾರೆ. ಅರ್ಜುನ, ಕರ್ಮವನ್ನು ಮಾಡು, ನಿನ್ನ ಕೆಲಸವನ್ನು ನೀನು ಮಾಡು, ಫಲದ ಚಿಂತೆ ನಿನಗೆ ಬೇಡ, ಧರ್ಮಕ್ಕಾಗಿ ಹೋರಾಡು ಎಂದು ಉಪದೇಶ ಮಾಡುತ್ತಾರೆ. ಇದನ್ನೇ ಭಗವದ್ಗೀತೆ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶ ಮಾಡಿ ಮನಪರಿವರ್ತನೆ ಮಾಡಿದರು. ಮುಂದೆ ದಿನದಿಂದ ದಿನಕ್ಕೆ ಭೀಕರ ಯುದ್ಧ ನಡೆಯಿತು. ಭೀಷ್ಮರು ಬಾಣಗಳ ಮೇಲೆ ಬಿದ್ದರು. ದ್ರೋಣಾಚಾರ್ಯ ದೃಪದನ ಮಗನಾದ ದೃಷ್ಟದ್ಯುಮ್ನನಿಂದ ಸಾವನ್ನಪ್ಪಿದರು. ಕರ್ಣ ಅರ್ಜುನನಿಂದ ಕೊಲ್ಲಲ್ಪಟ್ಟನು. ಕೊನೆಯಲ್ಲಿ ಭೀಮನು ದುರ್ಯೋಧನನನ್ನು ಸೋಲಿಸಿದನು. ಪಾಂಡವರ ವಿಜಯವಾಯಿತು.
18 ದಿನಗಳ ನಂತರ ಪಾಂಡವರು ಗೆದ್ದರು, ಆದರೆ ಅನೇಕ ಯೋಧರ ಜೀವಹಾನಿಯಾಯಿತು. ಯುದ್ಧದ ನಂತರ ದುಃಖ ಮತ್ತು ನಷ್ಟ ಮಾತ್ರ ಉಳಿಯಿತು. ಕಥೆಯ ಅಂತಿಮ ಸಂದೇಶ: ಧರ್ಮವೇ ಕೊನೆಗೆ ಗೆಲ್ಲುತ್ತದೆ, ಅಹಂಕಾರವು ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಈ ಜೀವನದಲ್ಲಿ ಸತ್ಯ ಮತ್ತು ಧರ್ಮದಿಂದ ನಡೆದರೆ ಯಾವುದೇ ಅಡ್ಡಿ ಆತಂಕವು ನಮ್ಮೆದುರಿಗೆ ಬರುವುದಿಲ್ಲ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸ್ನೇಹಿತರೆ ಶ್ಲೋಕಗಳನ್ನು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ. ಧನ್ಯವಾದಗಳು.